ಹಾಯ್ ಎವ್ರಿವನ್. ನಾವು ಈಗಾಗಲೇ ಹೆಲ್ಪಿಂಗ್ ವರ್ಬ್ಗಳ ಒಂದು ಬಳಕೆಯನ್ನು ನೋಡ್ತಾ ಇದ್ವಿ ಅಲ್ವಾ. ಲಾಸ್ಟ್ ವಿಡಿಯೋದಲ್ಲಿ ಈಸ್, ವಾಸ್, ಹಾರ್ ಈ ಒಂದು ಹೆಲ್ಪಿಂಗ್ ವರ್ಬ್ಗಳನ್ನು ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ನ ಒಂದು ಬಳಕೆಯನ್ನು ನೋಡ್ತಾ ಹೋಗೋಣ. ನಮ್ಮ ಒಂದು ಸೆಂಟೆನ್ಸಸ್ಸಲ್ಲಿ ಎಲ್ಲಿ ಬಳಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಇದನ್ನು ನಾವು ವಿ, ಯು ಮತ್ತು ದೇಗಳ ಜೊತೆಯಲ್ಲಿ, ಅದರಲ್ಲೂ ಪಾಸ್ಟ್ ಟೆನ್ಸಲ್ಲಿ ನೋಡ್ತಾ ಹೋಗ್ಬೇಕಂದ್ರೆ ಭೂತಕಾಲದಲ್ಲಿ ಈ ಹಿಂದೆ ಆಗಿರುವಂತಹ ಘಟನೆಗಳನ್ನ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿತ್ತು, ಹೀಗಾಗಿತ್ತು, ನಾವು ಹಾಗಿದ್ವಿ, ಹೀಗಿದ್ವಿ, ಆ ಥರ ಇದ್ವಿ ಅನ್ನೋದನ್ನು ಹೇಳ್ತೀವಲ್ವ. ಅಂದರೆ ಈಗ ಆಲ್ರೆಡಿ ಆಗೋಗಿರೋಂತಹ ಒಂದು ಟೈಮನ್ನು, ಆ್ಯಕ್ಷನ್ಸ್ಗಳನ್ನು, ಸಿಚುವೇಶನ್ಸ್ಗಳನ್ನು ಹೇಳುವಾಗ ನಾವು ವಿ, ಯು ಮತ್ತು ದೇಗಳು ಬಂದಾಗ, ಈ ಪರ್ಸನ್ಸ್ಗಳು ಬಂದಾಗ ನಾವೇನು ಮಾಡಬೇಕು, ಅನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆಯೇ ಈ ಒಂದು ಅನ್ನು ನಾವು ವಿ, ಯು, ದೇಗಳ ಜೊತೆ ಬಳಸ್ತಾ ಇದ್ದೀವಿ ಅಂತಂದಾಗ ಸಾಕಷ್ಟು ಅರ್ಥಗಳನ್ನು ಅದು ಕೊಡ್ತಾ ಹೋಗುತ್ತೆ. ವಿ ಜೊತೆ ನಾವು ಬಳಸ್ತಾ ಇದ್ದೀವಿ ಅಂತಂದಾಗ ಇದ್ದೆವು, ಹಾಗಿದ್ದೆವು, ನಾವು ಆ ಥರ ಇದ್ದೆವು ಅಲ್ವಾ. ಸೊ ಈ ರೀತಿಯಾದಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಯು ಅನ್ನೋದು ಸಹ ಇದ್ದೆ, ಹಾಗಿದ್ದೆ. ಎಗೈನ್ ಯು ಅಂತ ಬರುತ್ತೆ, ಅಂದರೆ ನೀವು. ಅದು ಸಿಂಗ್ಯುಲರ್ ಫಾರ್ಮಲ್ಲಿ, ಇದು ಫ್ಲೂರಲ್ ಫಾರ್ಮಲ್ಲಿ ಹೇಳ್ತಾ ಇದ್ದೀವಿ ಅಂತಂದಾಗ ಇದ್ದೀರಿ, ಹಾಗಿದ್ದೀರಿ ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆಯೇ ದೇ ಅನ್ನೋ ಒಂದು ಪರ್ಸನ್ ಬಂದಾಗ ಒಂದು ಸೆಂಟೆನ್ಸಸ್ಸಲ್ಲಿ ನಾವು ಅವಾಗ ಯಾವುದನ್ನು ಯೂಸ್ ಮಾಡಬೇಕು ಅಂತಂದಾಗ, ಅಂದರೆ ಈಗ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ ಅಂತಂದಾಗ ಇದ್ದರು, ಹಾಗಿದ್ದರು ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟು ಫ್ಲೂರಲ್ ಫಾರ್ಮಲ್ಲಿ ಬಳಸ್ತಾ ಇದ್ದೀವಿ ಅಂತಂದಾಗ ಇದ್ದವು, ಹಾಗಿದ್ದವು ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಪರ್ಸನ್ಸ್ಗಳನ್ನು ಬಳಸ್ತಾ ಇದ್ದೀವಿ, ಅದರಲ್ಲೂ ಫ್ಲೂರಲ್ ಫಾರ್ಮಲ್ಲಿರುವಂಥ ಪರ್ಸನ್ಸ್ಗಳನ್ನು ಬಳಸ್ತಾ ಇದ್ದೀವಿ ಅಂತ ಅಂದಾಗ ಈ ಒಂದು ಅನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾದರೆ ಇದರ ಒಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋದಾದರೆ, ನಾವು ಸಂತೋಷವಾಗಿ ಇದ್ದೆವು ಅಲ್ವಾ. ಇದು ಪಾಸ್ಟ್ ಟೆನ್ಸ್, ಭೂತಕಾಲದಲ್ಲಿ ಆಗಿರುವಂತಹ ಒಂದು ಘಟನೆಯನ್ನು ಹೇಳ್ತಾ ಇರೋದು. ಸೊ ಆಗ ನಾವು ಏನನ್ನು ಯೂಸ್ ಮಾಡಬೇಕು, ಅನ್ನು ಯೂಸ್ ಮಾಡಬೇಕು. ವಿ ಅಂದರೆ ನಾವು ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬಳಸುವಂಥ ಹೆಲ್ಪಿಂಗ್ ವರ್ಬ್. ಹಾಗೆ ಸಂತೋಷ ಅಂದರೆ ಹ್ಯಾಪಿ, ಎಲ್ಲರಿಗೂ ಗೊತ್ತಲ್ವಾ. ಸೊ ನಾವು ವಿ ಆರ್ ಹ್ಯಾಪಿ, ವಿ ವರ್ ಹ್ಯಾಪಿ ಅನ್ನೋದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾಗ್ತಾ ಹೋಗುತ್ತೆ. ಹಾಗೆ ನಾವು ಸಂತೋಷವಾಗಿ ಇರಲಿಲ್ಲ, ಇನ್ ಕೇಸ್ ನಾವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ ಅಂದಾಗಲೂ ಸಹ ನಾವು ಇದೇ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಅಂದರೆ ವಿ ವರ್ ನಾಟ್ ಹ್ಯಾಪಿ, ನಾವು ಇರಲಿಲ್ಲ, ಸಂತೋಷವಾಗಿ ಇರಲಿಲ್ಲ. ಹಾಗೆ ನಾವು ಸಂತೋಷವಾಗಿ ಇದ್ದೇವೆ ಅಲ್ವಾ, ವರ್ ವಿ ಹ್ಯಾಪಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ನಾವು ಸಂತೋಷವಾಗಿ ಇರಲಿಲ್ಲವೇ, ಕ್ವೆಶನಿಂಗ್ ಅಲ್ವಾ, ಇಂಟರಾಗೇಟಿವ್ ಸೆಂಟೆನ್ಸ್ ಬಂದಾಗಲೂ ಸಹ ನಾವು ಇದನ್ನೇ ಬಳಸಬೇಕಾಗ್ತಾ ಹೋಗುತ್ತೆ, ವರ್ ನಾಟ್ ವಿ ಹ್ಯಾಪಿ. ಹಾಗೆ ನಾವು ಏಕೆ ಸಂತೋಷವಾಗಿದ್ದೆವು, ಆವಾಗ್ಲೂ ವೈ ವರ್ ವಿ ಹ್ಯಾಪಿ. ಅಂದರೆ ನಾವು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಏನೇ ಹೇಳಬೇಕು ಅಂತಂದಾಗ, ಫ್ಲೂರಲ್ ಫಾರ್ಮ್ ಬಂದಾಗ, ಅದರಲ್ಲೂ ವಿ, ಯು, ದೇಗಳು ಬಂದಾಗ ಅನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಲಾಸ್ಟ್ ಎಕ್ಸಾಂಪಲ್ನ ನೋಡಿದ್ರೆ, ನಾವು ಹೇಗೆ ಇದ್ದೆವು ಅಂದರೆ ನಾವು ಹೇಗಿದ್ದೆವು ಅಂತ ಕ್ವೆಶನಿಂಗ್. ಅಂದರೆ ಇದು ಆಲ್ರೆಡಿ ಪಾಸ್ಟಲ್ಲಿ, ಭೂತಕಾಲದಲ್ಲಿ ನಾವು ಹೇಗಿದ್ವಿ, ಪ್ರೆಸೆಂಟಲ್ಲಿ ನಾವು ಹೇಗಿದ್ವಿ. ಪ್ರೆಸೆಂಟಲ್ಲಿ ಹೇಳಬೇಕಾದ್ರೆ ಏನಂತ ಬಳಸ್ಬೋದು, ಹೌ ಆರ್ ವಿ ಅಂತ ಬಳಸ್ಬೋದು. ಅದೇ ಪಾಸ್ಟಲ್ಲಿ ಹೇಳಬೇಕಾದ್ರೆ ಹೌ ವರ್ ವಿ ಅಂತ ಬಳಸಬೇಕಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ. ಸೊ ಇಲ್ಲಿ ಪ್ರೆಸೆಂಟಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು, ಪಾಸ್ಟಲ್ಲಿ ಯಾವುದನ್ನು ಬಳಸಬೇಕು, ಇನ್ನು ಫ್ಯೂಚರಲ್ಲಿ ಯಾವುದನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್.